ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಿಮಗೆ ಅತ್ಯಂತ ಹೆಸರುವಾಸಿಯಾಗಿರುವಂತಹ ಒಂದು ಜಾಗದ ಬಗ್ಗೆ ತಿಳಿಸ್ಕೊಡೋಣ ಅಂತ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮಗೆ ಈ ಒಂದು ದೊಡ್ಡ ಆಲದ ಮರದ ಬಗ್ಗೆ ಚಿಕ್ಕದಾಗಿ ತಿಳಿಸ್ಕೊಡೋಣ ಅಂತ ಈ ಒಂದು ಸಣ್ಣ ಪ್ರಯತ್ನನ ಮಾಡ್ತಾ ಇದ್ದೀನಿ. ಭಾರತದಲ್ಲಿ ಅತ್ಯಂತ ದೊಡ್ಡದಾಗಿರುವಂಥ ಹಾಗೆ ಪುರಾತನವಾದಂಥ ಮರಗಳಲ್ಲಿ 4ನೇ ಸ್ಥಾನವನ್ನು ಪಡೆದಿರುವಂಥ ಹಾಗೆ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂಥ ಈ ಒಂದು ಆಲದ ಮರ ಬೆಂಗಳೂರಿನಲ್ಲಿರುವಂಥ ಕೇತುಹಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಇದೆ. ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ನ ಬಲಭಾಗಕ್ಕೆ ಕಾಣುವ ರಾಮೋಹಳ್ಳಿ ಗ್ರಾಮದ ಹಳ್ಳಿಯ ಪ್ರವೇಶ ದ್ವಾರದಿಂದ ಈ ಒಂದು ಗ್ರಾಮವನ್ನು ನಾವು ತಲುಪಬಹುದು. ಇದರ ವಿಶೇಷತೆ ಏನು ಅಂದರೆ, ಇದು ಬಂದು 400 ವರ್ಷಗಳ ಇತಿಹಾಸ ಇರುವಂಥ ಒಂದು ಆಲದ ಮರ. ಇದೊಂದೇ ಮರ 90 ಅಡಿ ಎತ್ತರದವರೆಗೂ ಸಹ ಬೆಳೆದಿದೆ. ಹಾಗೆಯೇ 3ರಿಂದ 4 ಎಕರೆ ಜಾಗದಲ್ಲಿ ವ್ಯಾಪಿಸಿಕೊಂಡಿದೆ. ಈ ಆಲದ ಮರ ಪಾರಂಪರಿಕ ಮರ ಅಂತ ಹೇಳಿದ್ರು ಪ್ರವಾಸಿಗರ ಸಂಖ್ಯೆ ಅಂತೂ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ನೋಡ್ಬೋದು, ತುಂಬಾ ಜನ ಇಲ್ಲಿ ಕಾಣಿಸ್ತಾ ಇಲ್ಲ, ತುಂಬ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಮೊದಲೆಲ್ಲ ತುಂಬ ಜನ ಬರ್ತಾ ಇದ್ರಂತೆ, ಬಟ್ ಇದರ ಒಂದು ಆರೈಕೆ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ಮತ್ತು ತುಂಬ ಜನಕ್ಕೆ ಇದರ ಬಗ್ಗೆ ತಿಳಿದಿಲ್ಲ ಈಗಲೂ. ಆದ್ದರಿಂದ ಇಲ್ಲಿ ಪ್ರವಾಸಿಗರಂತೂ ತುಂಬ ಅಂದರೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಮೊದಲೆಲ್ಲ ಇಲ್ಲಿ ಬರೀ ಶಾಲಾ ಮಕ್ಕಳು ಟ್ರಿಪ್ಗೆ ಅಂತ ಬರ್ತಾ ಇದ್ರು, ಅದರ ಒಂದು ಅವೇರ್ನೆಸ್ನ ಮೂಡಿಸೋದಕ್ಕೋಸ್ಕರ ಮಾತ್ರ ಕರ್ಕೊಂಬರ್ತಾ ಇದ್ರು ಅಷ್ಟೇ. ಆದರೆ ಈಗಂತೂ ಅದು ಸಹ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಮೊದಲೆಲ್ಲ ಈ ಒಂದು ಮರ ತುಂಬಾ ದಟ್ಟವಾಗಿ ವಿಶಾಲವಾಗಿ ಆಕಾಶನೇ ಕಾಣದೇ ಇರುವಂಥ ರೀತಿ, ಸೂರ್ಯನ ಕಿರಣಗಳೇ ನೆಲಕ್ಕೆ ತಾಕದೇ ಇರುವಂಥ ರೀತಿ ಹರಡ್ಕೊಂಡಿತ್ತಂತೆ. ಬಟ್ ಈಗ ನೋಡ್ಬೋದು, ಎಲೆಗಳೆಲ್ಲ ಉದುರೋಗ್ಬಿಟ್ಟು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಆಕಾಶನೂ ಕಾಣಿಸ್ತಿದೆ, ಹಾಗೆ ಭೂಮಿಗೆ ಬೆಳಕು ಸಹ ಬೀಳ್ತಾ ಇದೆ. ಅಷ್ಟೊಂದು ಈ ಒಂದು ಮರದ ಎಲೆಗಳೆಲ್ಲ ಉದುರೋಗಿ ನಶಿಸಿ ಹೋಗಿದೆ. ಯಾಕಂದರೆ ಆರೈಕೆನೂ ಕಮ್ಮಿ ಆಗ್ತಾ ಬಂದಿದೆ, ಅದೇ ರೀತಿ ತುಂಬಾ ವರ್ಷಗಳು ಹಳೇದಾಗಿದೆ ಅಲ್ವಾ, ಅದಕ್ಕೋಸ್ಕರನೂ ಆಗಿರುತ್ತೆ. ಇಲ್ಲಿನ ಗ್ರಾಮಸ್ಥರೆಲ್ಲ ಹೇಳೋ ಪ್ರಕಾರ ಇದಕ್ಕೆ ಇನ್ನೂ ಸ್ವಲ್ಪ ಆರೈಕೆ ಕೊಟ್ಟು ಇದನ್ನೆಲ್ಲ ಚೆನ್ನಾಗಿ ನೋಡಿಕೊಂಡ್ರೆ ಈ ಒಂದು ಮರಗಳನ್ನ ನಾವು ಇನ್ನೂ ತುಂಬಾ ವರ್ಷಗಳ ಕಾಲ ಕಾಪಾಡ್ಕೋಬೋದು ಅಂತ ಹೇಳ್ತಾರೆ. ಕೆಲವೊಂದು ವರ್ಷಗಳಿಂದ ಅಂದರೆ ಸ್ವಲ್ಪ ಒಂದು 200 ವರ್ಷಗಳ ಹಿಂದೆ ಈ ಒಂದು ಮರಕ್ಕೆ ನೈಸರ್ಗಿಕವಾಗಿ ಒಂದು ರೋಗ ಬಂದ್ಬಿಟ್ಟು ಇದರ ಮೇನ್ ಬೇರೆ ಏನಿರುತ್ತಲ್ಲ ಅದೆಲ್ಲ ಹಾಳಾಗಿ ಹೋಗ್ಬಿಟ್ಟಿತ್ತಂತೆ. ಅನೇಕ ಕೊಂಬೆಗಳ ಪೋಷಣೆಯಿಂದ ತುಂಬಾ ವೇಗವಾಗಿ ಪ್ರಬಲವಾಗಿ ಬೆಳೆದು ಈ ಮರದ ಬೇರುಗಳೇ ನೆಲದ ಆಳಕ್ಕೆ ಇಳಿದುಬಿಟ್ಟು ಹಲವಾರು ಮರಗಳಾಗಿ ಕಾಣಿಸ್ಕೊಂಡು ಮತ್ತೆ ಈ ಒಂದು ಆಲದ ಮರದ ಅಸ್ತಿತ್ವವನ್ನು ಉಳಿಸ್ಕೊಂಡಿತು. ಅಂದರೆ ಈ ಒಂದು ಮೇನ್ ಬೇರಿಂದ ಇಳಿದಿರುವಂಥ ಬೇರುಗಳಿರುತ್ತಲ್ಲ ಅದೆಲ್ಲ ಸಹ ಮತ್ತೆ ಒಂದು ಭೂಮಿಯ ಒಳಗೆ ಹೋಗ್ಬಿಟ್ಟು ಏನಾಗಿದೆ, ಮತ್ತೆ ಇನ್ನೊಂದು ಮರ ಹುಟ್ಕೊಂಡು, ಅಂದರೆ ಒಂದು ಮರದ ಬೇರಿಂದ ಇನ್ನೊಂದು ಮರ ಹುಟ್ಕೊಂಡು ಈ ರೀತಿ ಈಗಲೂ ಸಹ ದೊಡ್ಡದಾಗಿ ಬೆಳ್ಕೊಂಡು ತುಂಬಾ ನೋಡೋಕ್ಕೆ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಅನೇಕ ಬಾಲಿವುಡ್ಡು ಮತ್ತು ಸ್ಯಾಂಡಲ್ವುಡ್ ಫಿಲಮ್ ಶೂಟಿಂಗ್ಸ್ ಎಲ್ಲ ಸಹ ನಡೆದಿದೆ ಅಂತೆ. ಹಿಂದಿಯಲ್ಲಿ ಬಂದ್ಬಿಟ್ಟು ಶೋಲೆ ಮತ್ತು ಕೂಲಿ ಫಿಲಮು, ಫೇಮಸ್ ಫಿಲಮ್ಸ್ ಎಲ್ಲ ನೀವು ನೋಡಿರ್ತೀರ. ಈ ಫಿಲಮ್ ಶೂಟಿಂಗ್ ಎಲ್ಲನೂ ಸಹ ಇಲ್ಲೇ ನಡೆದಿರೋವಂಥದ್ದು. ಹಾಗೆಯೇ ಇಲ್ಲಿ ಬಂದ್ಬಿಟ್ಟು ಒಂದು ಮುನೇಶ್ವರ ಸ್ವಾಮಿ ದೇವಸ್ಥಾನವೂ ಸಹ ಇದೆ. ಈಗ ಈ ಒಂದು ಮರದ ಜವಾಬ್ದಾರಿ ಎಲ್ಲನೂ ಸಹ ತೋಟಗಾರಿಕೆ ಇಲಾಖೆ ಹಾಗೆ ಪ್ರವಾಸೋದ್ಯಮ ಇಲಾಖೆಗಳು ವಹಿಸ್ಕೊಂಡಿದೆ ಅಂತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಲ್ಲಿನ ಬೆಂಚುಗಳು ಹಾಗೆಯೇ ನೀರಿನ ಸೌಲಭ್ಯ ಎಲ್ಲನೂ ಸಹ ಒದಗಿಸ್ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಇನ್ನೂ ಸಹ ಗೊಬ್ಬರ ಮಣ್ಣು ಹೆಚ್ಚಾಗಿ ಹಾಕಿ ವ್ಯವಸ್ಥಿತವಾಗಿ ಏನಾದರೂ ಆರೈಕೆ ಮಾಡಿದ್ರೆ ಈ ಒಂದು ಪುರಾತನ ಮರವನ್ನು ಇನ್ನಷ್ಟು ವರ್ಷಗಳ ಕಾಲ ನಾವು ಕಾಪಾಡಿಕೊಂಡು ಬರಬಹುದು. ಇಲ್ಲಿ ಮೇನಾಗಿ ಬರುವಂಥ ಒಂದು ಪ್ರವಾಸಿಗರೆಲ್ಲ ಸಹ ತುಂಬಾ ಹುಷಾರಾಗಿ ಬರಬೇಕಾಗತ್ತೆ. ಅಂದರೆ ಅವ್ರದ್ದು ಕೆಲವೊಂದು ಸರಿ ತಿಂಡಿ ತಿನಿಸುಗಳನ್ನ ಹಾಗೆಯೇ ವಾಟರ್ ಬಾಟಲ್ಸು ಎಲ್ಲ ತೊಗೊಂಡು ಬರ್ತೀವಲ್ಲ, ತೊಗೊಂಡು ಬರೋವಾಗಂತೂ ತುಂಬಾ ಹುಷಾರಾಗಿರಬೇಕು. ಯಾಕಂದರೆ ಇಲ್ಲಿ ಕೋತಿಗಳ ಹಾವಳಿ ಜಾಸ್ತಿನೇ ಇದೆ, ತುಂಬಾ ಕೋತಿಗಳಿದೆ. ಎಷ್ಟು ಕೋತಿಗಳಂದರೆ ಲೆಕ್ಕನೇ ಇಲ್ಲ, ಅಷ್ಟೊಂದು ಇದ್ದಾವೆ ಇಲ್ಲಿ. ಅದು ಏನಾದರೂ ತಿಂಡಿಗಳು ನೋಡಿದೆ ಅಂದರೆ ನೀಟಾಗಿ ಬಂದು ಕಿತ್ಕೊಳ್ಳೋವರೆಗೂ ಬಿಡೋದಿಲ್ಲ. ಅದಕ್ಕೋಸ್ಕರ ಯಾರೆಲ್ಲ ಇಲ್ಲಿ ಬರ್ತಿರೋ ಅವರ ಒಂದು ಬ್ಯಾಗನ್ನು ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಹಾಗೆಯೇ ನೋಡ್ಬೋದು, ಇಲ್ಲಿನ
ಹುಲ್ಲಿನ ಹಾಸಿಗೆ ಮೇಲೆ ನಡಿಬಾರ್ದು ಅಂತ ಬೋರ್ಡ್ ಸಹ ಹಾಕಿರ್ತಾರೆ ಅಲ್ಲಲ್ಲಿ. ನಂತರ ಬಂದು ಈ ಒಂದು ಬೇಲಿ ಥರ ಹಾಕಿದಾರಲ್ಲ, ಇದನ್ನೆಲ್ಲ ನಾವು ದಾಟಿ ಮುಂದೆ ಹೋಗೋಂಗಿಲ್ಲ. ಮೊದಲೆಲ್ಲ ಬಿಡ್ತಾ ಇದ್ರಂತೆ, ಬಟ್ ಇವಾಗೆಲ್ಲ ಈ ಥರ ಹಾಕ್ಬಿಟ್ಟು ಗೇಟ್ ಥರ ಹಾಕ್ಬಿಟ್ಟಿದ್ದಾರೆ ಎಲ್ಲ ಕಡೆನೂ. ನೋಡ್ಬೋದು ಈ ಒಂದು ಮರದ ಬೇರುಗಳು ಹೇಗಿದೆ ಅಂತ ಹೇಳಿ. ಕೆಲವೊಂದು ಮರಕ್ಕೆ ಗೆದ್ಲೆಲ್ಲ ಹಿಡಿದು ಬಿಟ್ಟಿದೆ. ಮತ್ತೆ ಬರುವಂಥ ಪ್ರವಾಸಿಗರೆಲ್ಲ ಮರದ ಮೇಲೆ ಏನೇನೋ ಬರೆದು ಎಲ್ಲ ಗೀಚಿಟ್ಬಿಟ್ಟಿದ್ದಾರೆ. ಮತ್ತು ಇಲ್ಲೆಲ್ಲ ಸ್ವಲ್ಪ ಕಸ ಕಡ್ಡಿ ಹಾಕೋದನ್ನೆಲ್ಲ ತುಂಬಾ ಕಡಿಮೆ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಪ್ಲಾಸ್ಟಿಕ್ ಎಲ್ಲನೂ ಸಹ ಅಷ್ಟೊಂದು ಎಂಟರ್ಟೈನ್ ಮಾಡಲ್ಲ, ತೊಗೊಂಡು ಹೋಗೋಂಗಿಲ್ಲ ಒಳಗಡೆ. ತೊಗೊಂಡೋದ್ರೂ ಅಲ್ಲಲ್ಲಿ ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿದ್ದಾರೆ, ಅದರಲ್ಲೇ ನಾವು ಹಾಕಬೇಕಾಗತ್ತೆ. ಬಟ್ ತುಂಬಾ ಚೆನ್ನಾಗಿದೆ ಜಾಗ ಅಂತೂ. ಮಕ್ಕಳಂತೂ ಫುಲ್ ಶಾಕ್ ಆಗಿಬಿಡ್ತಾರೆ, ಇಷ್ಟೊಂದು ದೊಡ್ಡ ಮರನ ಅಂತ ಹೇಳ್ಬಿಟ್ಟು. ನೋಡ್ಬೋದು ಹೇಗೆ ಇಳಿದಿದ್ದಾವಲ್ಲ ಬೇರುಗಳೆಲ್ಲನೂ. ಮತ್ತು ವಾಕಿಂಗ್ ಬಂದು ಇಲ್ಲಿ ವಾಕ್ ಮಾಡೋಕ್ಕೂ ಸಹ ಒಳ್ಳೆ ಪ್ಲೇಸ್ ಇದು. ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡ ಜಾಗ ಅಲ್ವಾ. ಸೊ ನೋಡೋಕ್ಕೂ ಸಹ ತುಂಬಾ ಟೈಮ್ ತೊಗೊಳುತ್ತೆ ಪ್ರತಿಯೊಂದು ಕಡೆನೂ ನಾವು ಹೋಗಿ ನೋಡೋದಕ್ಕೆಲ್ಲನೂ. ತುಂಬ ಚೆನ್ನಾಗಿದೆ. ನೀವು ಸಹ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಇಲ್ಲಿ ಒಂದ್ಸರಿ. ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆ ಒಂದು ನಾಲೆಡ್ಜು ಬೆಳೆಯುತ್ತೆ. ಹಾಗೆ ಅವ್ರಿಗೆ ಇಷ್ಟು ದೊಡ್ಡ ಆಲದ ಮರ ಇರೋದು ನಿಜವಾಗ್ಲೂ ಮಕ್ಕಳಿಗಂತೂ ಗೊತ್ತಿರಲ್ಲ. ನಾವು ಈ ಥರ ಜಾಗ ಎಲ್ಲ ನೋಡಿಸಿದಾಗ ಅವ್ರ ಫ್ರೆಂಡ್ಸ್ಗೆ ಹೇಳ್ತಾರೆ, ಅವ್ರ ಫ್ರೆಂಡ್ಸು ಅವ್ರ ಅಪ್ಪ ಅಮ್ಮಗೆ ಹೇಳ್ಬಿಟ್ಟು ಕರ್ಕೊಂಡೋಗುವಂಥ ಒಂದು ಯೋಚನೆನೂ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಎಲ್ರಿಗೂ ತಿಳಿಸಿ ಅಂತ ಹೇಳ್ತಾ ನಾನು ಇವಳೊಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಂಡ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳೋದು ಮರೆತೆ ನಾನು. ಈ ಒಂದು ಜಾಗದಿಂದ ಸ್ವಲ್ಪ ಮುಂದೆ ಹೋದರೆ ಮಂಚನಬಲೆ ಅಂತ ಸಿಗುತ್ತೆ. ಆ ಒಂದು ಊರಲ್ಲಿ ಮಂಚನಬಲೆ ಡ್ಯಾಮು ಸಹ ಇದೆ. ಅದನ್ನು ಸಹ ನೀವು ನೋಡಿಕೊಂಡು ಬನ್ನಿ. ಅದು ಸಹ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆಲ್ಲನೂ ಸಹ. ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಬಾಯ್.